ಅಮ್ಮಣಿ ತಮ್ಮನ್ಗಳಿಗೆ ಇಬ್ಬರಳ್ಗೂ ರಾಖಿ ಕಟ್ತಾ ಇದ್ದಾಳೆ ಏನು? ಹೂನಮ್ಮ, ಇಬ್ಬರಳು ತಮ್ಮಗಳು ರಕ್ಷಾಬಂಧನ ದಿವಸ ಹುಟ್ಟೆವ್ರಲ್ಲ, ಅದಕ್ಕೇನೆ ರಾಖಿ ಕಟ್ಟಿಸ್ತಾ ಇದ್ದೀನಿ. ಸುಮ್ಮನೆ ಹಿಂಗೆ ಗಿಡ್ಕ ಫೋಟೋ ಹೊಡಿತೀನಿ. ಕಟ್ಟಬೇಡ ಕೈಗೇನು, ಸುಮ್ಮನೆ ಹಿಂಗೆ ಹಿಡ್ಕ. ಹಿಂಗೆ ಹಿಡ್ಕ ಸುಮ್ಮನೆ ಕಾಣಲ್ಲ. ರಾಖಿ ಹಬ್ಬದ ದಿವಸನೇ ನಮ್ಮ ಋತಮ್ಗೆ ತಮ್ಮನ್ಗಳು ಹುಟ್ಟೇವ್ರಿ. ಅದಕ್ಕೇನೆ ಸುಮ್ಮನೆ ಹಿಂಗೆ ಹಿಡ್ಕ. ನಿಮ್ಮ ಅಪ್ಪ ಫೋಟೋ ಹೊಡಿತೈತಿತ್ಲ ನೋಡು, ಆತ ನೋಡಿ ನಿಮ್ಮ ಅಪ್ಪಾಜಿನ ನೋಡು, ಸುಮ್ಮನೆ ಹಿಂಗೆ ಹಿಡ್ಕ ಅಷ್ಟೇ. ಹುಷಾರಮ್ಮ, ಅವಳು ಕಣ್ಗಿನ್ನ ಕೆಟ್ಟವಳು. ಅವಳು ಸುಮ್ಮನಿರಲ್ಲ, ಅವಳು ತೀರ್ಕೆ ಜಾಸ್ತಿ. ಕೊಟ್ಬಾರ್ದು, ಮನೆಗೆ ಬರ್ತಾರಲ್ಲ ಅವಾಗ ಕಟ್ಟಣ. ಇವಾಗ ಸಣ್ಣರು ಡಾಕ್ಟ್ರು ಬೈತಾರೆ. ಡಾಕ್ಟ್ರು ಬಂದರೆ ಯಾಕಿದೆಲ್ಲ ಹಿಂಗೆ ಕಟ್ಟಿದ್ರ ಅಂತ ಹೇಳಿ ಬೈತಾರೆ. ಅದಕ್ಕೇನೆ ಸುಮ್ಕಿರು. ಏನು ಸುಮ್ಮನೆ ಹಿಂಗೆ ಹಿಡ್ಕ, ಸುಮ್ಮನೆ ಹಿಂಗೆ ಕೈ ಮೇಕೆ ಹಿಂಗೆ ಇಕ್ಕು ರಾಕಿನ. ಹಿಂಗೆ ಹಿಡ್ಕಳಪ್ಪ ಋತು. ಫೋಟೋ ಹೊಡೀರಿ ಹೇಳಿ ಅಂದರೆ ಜಲ್ದು. ಹಿಂಗೆ ಹಿಡ್ಕೊಂತಾಳೆ, ಹೊಡೀರಿ. ಇಲ್ಲೋಡಿ ಇಲ್ಲೋಡು, ಹಂಗೆ ನೋಡು. ಮತ್ತೆ ನೀನು ನೋಡತ್ತೆ ಹಿಂಗೇನೆ. ನಂದಿನ್ನೇನು ತೆಗಿತೀಯಳಪ್ಪ, ಸಾಕು ಅವ್ರದ್ದೇ ತೆಗಿ. ಅಕ್ಕ ತಮ್ಮಗಳು ಇಬ್ಬರು ಆಳೋರು, ಅವ್ರು ಇವರೇ ಎಲ್ಲ ಬರಂಗೆ ತೆಗಿ. ನೋಡಪ್ಪ, ನಮ್ಮ ಋತಮ್ಮಂದು ಏನು ಅದೃಷ್ಟ, ರಾಖಿ ಹಬ್ಬದ ದಿವಸನೇ ತಮ್ಮಗಳು ಹುಟ್ಟೇವ್ರಿ. ಇವತ್ತೇನೆ ಫಸ್ಟ್ಗೆ ಆಳೇನೆ, ಫಸ್ಟ್ನೇ ವರ್ಷನೇ ರಾಖಿ ಕಟ್ಟಿಸ್ಕೊಂಬ್ತಾ ಇದ್ದಾರೆ ಇಬ್ರು ತಮ್ಮಗಳು. ಏನು ಅದೃಷ್ಟ ಮಾಡ್ಯವ್ರಿ. ಸಾಕು ಸಾಕು ಬಿಡು, ಸಾಕು ಸಾಕು. ಇಂತಕ್ಕ ಋತು ರಾಖಿ ಕಟ್ತಾ ಇದ್ದಾಳೆ ನೋಡಮ್ಮ. ಅವ್ರ ಅಪ್ಪಯ್ಯ ಎಂತಮ್ಮ ಬಾ, ಯಾವಾಗ ಬಂದೆ? ಇವಾಗಿನ ಬಂದೆ ಕಣಕ್ಕ. ಅವ್ರ ಅಪ್ಪಯ್ಯ ಫೋಟೋ ಹೊಡಿಯೋಕ್ಕೆ ಸುಮ್ಮನೆ ಹಿಂಗಿಕ್ಕು. ಫಸ್ಟ್ನೇ ವರ್ಷ ರಾಖಿ ಹಬ್ಬದ ದಿವಸನೇ ಹುಟ್ಟವ್ರೆ ಇಬ್ರು ತಮ್ಮಗಳು. ಅದಕ್ಕೇನೆ ಸುಮ್ಮನೆ ಹಿಂಗೆ ಕೈ ತಕ್ಕಿಕ್ಕು ಅಂತ ಹೇಳಿ ತಗೊಂಬಂದು ಸುಮ್ಮನೆ ಹಿಂಗಿಕ್ಕಿ ಫೋಟೋ ಹೊಡಿತಾ ಇದ್ದಾನೆ ಅವ್ರ ಅಪ್ಪಯ್ಯ. ಫಸ್ಟ್ನೇ ವರ್ಷ, ಈ ವರ್ಷದಿಂದಲೇ ರಾಖಿ ಕಟ್ಲಿ ತಮ್ಮಗಳಿಗೆ ಅಂತ ಹೇಳಿ ಅವ್ರ ಅಪ್ಪಯ್ಯ ಅದಕ್ಕೆ ಫೋಟೋ ಹೊಡ್ದ. ಹೌದೇನು ಋತು, ಪಾಪನ್ ಕೊಡ್ತೀರೇನಮ್ಮ ನಮಗೆ? ಚಿಕ್ಕಪ್ಪ ಬರಲಿಲ್ಲ ಚಿಕ್ಕಮ್ಮ? ಇಲ್ಲಪ್ಪ ಬರಲಿಲ್ಲ. ಯಾಕೋ ಅಯ್ಯಪ್ಪ ಒಂದಿಟ್ಟು ಸೆನಕ್ಕಿಲ್ವಾ, ಆಸ್ಪತ್ರೆಗೆ ಬಂದ್ರೆ ಇನ್ನ ಅಯ್ಯಪ್ಪ ಒಂದಿಟ್ಟು ಸೆನಕ್ಕಿಲ್ದಂಗೆ ಆಗುತ್ತೆ. ಅದಕ್ಕೆ ಮನೆಗೆ ಬಂದಾಗಲೇ ನೋಡ್ತೀನಿ, ಹೋಗತ್ತೆ ನೀನೇ ನೋಡ್ಕೊಂಬ ಅಂತು ದೀಕ್ಷನ್ ಕರೆದೆ. ಅವಳನ್ನು ಅಂಗಡಿ ತೆಗಿರ್ಬೇಕು ಅಂದ್ಲು. ಅದಕ್ಕೆ ಅತ್ತ ನಾನೇ ಬಂದು ಮತ್ತೆ ನೋಡ್ಕೊಂಡು ಹೋಗೋಣ ಅಂತೇಳಿ. ಚೆನ್ನಾಗಿದ್ದಾರೆ ಕಣೋ, ಋತು ಇದ್ದಂಗೆ ಇದ್ದಾರೆ ಅಲ್ಲೇ ಲಕ್ಷ್ಮಕ್ಕಯ್ಯ. ಕಣಮ್ಮ, ರಾತ್ರಿಯೆಲ್ಲ ಬೋಲ ಏನು ಸಿರೋನ್ ಬೇಡ. ಅಯ್ಯ ಬೋಲ್ಕೆ ಆತೆ ಕಣಮ್ಮ ಋತು ನಂಗೇನಿ. ಬೈಸೂರ್ಕಾಗಿದೆ ಹುಡುಗರು. ನಾವೊಂದು ಕರ್ಕೊಂಡು ಹೋಗ್ತೀವಿ, 2 ಪಾಪ ಇದಾವೆ ಕೊಡಮ್ಮ ಋತು. ಹೆಂಗ್ ಮಾತಾಡಿಸ್ತಾಳ ಹಂಗೇನೆ ದೊಡ್ಡರ್ ಮಾತಾಡಿಸ್ದಂಗೆ ಆಗುತ್ತೆ. ಎಲ್ಲ ನೋಡ್ತಾಳ ಮಾತಾಡ್ಸದ ಆ ಹುಡುಗರ್ನ. ನೀನು ನನ್ನ ತಮ್ಮನೇ, ನೀನು ನನ್ನ ತಮ್ಮನೇ ಅಂತಾಳೆ. ಅಂತಮ್ಮ ಅಂತಮ್ಮ ಬಂದವಳಪ್ಪ. ನಾನೇ 100 ಅಕ್ಕನ ಹೋಗಿ ನಿಮ್ಮ ಅಪ್ಪಗೆ ಒಂದಿಟ್ಟು ಅಡುಗೆ ಅದು ಮಾಡಿಕ್ಕಿ ಬರ್ತೀನಿ. ಅವ್ರಿಗೆ ಹಂಗೆ ಒಂದಿಟ್ಟು ಅನ್ನ ಸಾರು, ಅವಳಿಗೂ ಪಾಪ ಆಗಲ್ಲ, ಕೈ ಕಾಲು ಬರೋಲ್ಲ. ಅದಕ್ಕೆ ಹೋಗೆಲ್ಲ ಮಾಡಿಕನ ಬರ್ತೀನಿ. ಸರಿ ಕಣಮ್ಮ, ಆಯಿತು ಹೋಗು. ಇನ್ನೇನು ಚಿಕ್ಕಮ್ಮ ಬಂದೈತಲ್ಲ ಚೆನ್ನಾಗಿ ಇರುತ್ತೆ ತೀರಾನ, ಹೋಗ್ಬಾ. ಚೆನ್ನಾಗಿದೆಯಾ ನಮ್ಮ ಚೈತ್ರಮ್ಮ? ಇವಾಗ ವಾಸಿ ಸ್ವಲ್ಪ ನೋವು ಕಡಿಮೆ ಏನಮ್ಮ? ಹಂಗೆ ಕಣೆ, ಇನ್ನನ ಎದ್ದೋಡಾಡ್ಬೇಕು. ಅದು ಇವತ್ತೊಂದು ದಿವಸ ಅಂತ ಹೇಳೇವ್ರಿ. ಇವತ್ತೊಂದು ದಿವಸ ಗಂಜಿ ಕುಡಿಯೋಕೆ ಹೇಳವ್ರೆ, ನಾಳೆ ಇಡ್ಲಿ ಆತನ ತಿಂದು ಹೊಟ್ಟೆಗೆ ಆತ ಇರಲ್ವಲ್ಲ ಸೆಂಟಮ್ಮ, ತಲೆ ಸುತ್ತು ಬಂದಂಗೆ ಆಗುತ್ತಲ್ಲ. ಅದಕ್ಕೆ ನಾಳೆ ಆತನ ಇಡ್ಲಿ ಆತನ ಬೆಳಗ್ಗೆ ಇಡ್ಲಿ ಕೊಟ್ಟು ಆಮೇಲೆ ಓಡಾಡೋಕ್ಕೆ ಹೇಳ್ರಿ ಅಂತ ಹೇಳೇವ್ರಿ. ಓಡಾಡಿದ್ರೆ ಆಮೇಲೆ ಒಂದು ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಇನ್ನು ಇವಾಗ ಒಂದು ಸ್ವಲ್ಪ ನೋವು ಹೋಯ್ತೆ ಅಂದರೆ ರಾತ್ರಿ ಎತ್ಕೊ ಇವಾಗಲೂ ಪರವಾಗಿಲ್ಲ. ರಾತ್ರಿ ಬೋಲು ನೋವು ಅಂದ್ಲು ಕಣೆ. 2 ಆಪ್ರೇಷನ್ ಬೇರೆ ಮಾಡಿದ, ಅದಕ್ಕೆ ಬೋಲ್ ನೋವು ಅಂತ ಹಂಗೆ ಬೋಲು ಅಂದ್ಬಿಟ್ಲು ಕಣೆ. ಹಂಗೆ ಹೇಳು ಯಪ್ಪ, ಬೋಲ್ ಕಷ್ಟ. ಏನು ಮಾಡೋಕ್ಕಲ್ಲ, ಅದು ಆಪ್ರೇಷನ್ ಮಾಡಿದ್ದು. ಅದು ಮತ್ತೆ ಕೊಯ್ದಿರ್ತಾರೆ ಹೊಟ್ಟೆನ. ಒಂದು ಸ್ವಲ್ಪ ನೋವಿದ್ದೇ ಇರುತ್ತೆ, ಒಂಥರ ಅದು ಗಾಯ ಎಲ್ಲ ಬಿಗ್ದಂಗೆ ಆಗುತ್ತೆ, ನೋವಿದ್ದೇ ಇರುತ್ತೆ. ಮತ್ತು ನಮಗೇನೆ ಒಂದು ಸುಸ ಎಲ್ಲ ಬೆಳ್ಳಪಳೆ ಆತ ಕೊಯ್ಕೊಂಡ್ರೆ ಹೆಂಗೆ ಉರಿ 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 ಹೊಡ್ತಾ ಆಗುತ್ತೆ. ನೀನು ನೋವಿದ್ದೇ ಇರುತ್ತೆ ಕಣಮ್ಮ, ಯಾವುದು ಏನು ನೋವಿದ್ದಂಗೆ ಇರಲ್ಲ. ಮಸ್ತಾಗಿ ಹಾಕ್ಸಿರಮ್ಮ ಇಂಜೆಕ್ಷನ್ನು, ಬಾಟ್ಲಿ ಮಸ್ತಾಗಿ ಹಾಕಿರ, ಹಂಗಂದ್ರೂ ನೋವು ಕಮ್ಮಿ ಆಗಲ್ಲ. ಯೋಸ್ ಇಂಜೆಕ್ಷನ್ ಹಾಕಿರು ಅಂತ ಹತ್ರವ ಬಾಟ್ಲಿ ಹಾಕಿರು. ನಾನು ಹೋಗಿ ಡಾಕ್ಟ್ರಿಗೆ ಹೇಳಿ ಯಾಕೆ ನೋವು ಅಂತಾಳೆ ಅಂತ ಹೇಳಿ ಅವರು ಇಂಜೆಕ್ಷನ್ ಎಲ್ಲ ಹಾಕಿರು ಗನವಾಗಿ. ಹಂಗಂದ್ರೂ ಯಾತೆ ನಾವು ಮೆಡಿಸನ್ ಹಾಕಿರೂ ಹಂಗೆ ಅಂತಾರೆ ಪಾಪ. ರಾತ್ರಿ ಎಲ್ಲ ಮನೆ ನಿಲ್ಕೋಣ ನೋವು ಅಂತ ಹುಡುಗರು ಒಂದು ಕಡೆಗೆ ಬಿಡ್ಕೊಂಬ ಹಾಲಾಗಲಿಲ್ಲ ಅಂತೇಳಿ ಇವಾಗ ಗಂಜಿ ಕುಡಿಸಿದೀವಿ ಅಂತಮ್ಮ. ಅಯ್ಯೋ ಹಂಗೆ ಮತ್ತೆ ಹೆಂಗತ್ತ ನಾರ್ಮಲ್ ಆದ್ರೆ ಆಸೆ. ನಮ್ಮ ಸೀತ ಮುಂದೆ ಹೆಂಗೆ ನಾರ್ಮಲ್ ಆಗಿತ್ತಮ್ಮ, 7 ತಿಂಗಳಾಗಿನಿ ನಾರ್ಮಲ್ ಆಗಿಬಿಡ್ತು. ನಾರ್ಮಲ್ ಆಗಿರೋದ್ರಿಂದನ ಹೆಂಗತ್ತ ನಮ್ಮ ಹುಡುಗ ಸುಮ್ಮನಿತ್ತು. ಏನು ಅನ್ನಿಸ್ಲಿಲ್ಲ. ನಾರ್ಮಲ್ ಆದರೆ ಅವಾಗಲೇ ಊಟ ಪಟ್ಟೆಲ್ಲ ತಂದು ಕೊಡ್ತಾರೆ, ಹಾಲು ಹಾಕ್ತಾವಲ್ಲ, ಚೆನ್ನಾಗಿರ್ತಾರೆ. ನಿಮ್ಮದು ಸಿಜರಿನ್ ಆದರೆ 3 ದಿವಸ ಊಟ ಕೊಡಲ್ವಲ್ಲ, ಹಾಲು ಆಗಲ್ಲ. ಬಿಡು, ನೀನು ನಾಳೆ ಇಡ್ಲಿ ಅದು ತಿಂದ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಗ್ತಾರೆ.
ನೋಡಿ ಸೆಂಟಮ್ಮ ಹಂಗೇನು ಚೆನ್ನಾಗಿ ಇದ್ದಾರೆ. ಬಲ್ ಚೆನ್ನಾಗಿದ್ದಾರೆ ಹಂಗೇನು. ಚೆನ್ನಾಗಿದ್ದಾರಪ್ಪ ಇಬ್ಬರು ಚೆನ್ನಾಗಿದ್ದಾರೆ. ಯಾರು ದೊಡ್ಡರು ಇವು? ಆ ಕಡೆ ನಿನ್ನ ಕಡೆಗಳಿರೋರು ದೊಡ್ಡರು ಅನ್ಸುತ್ತಲ್ಲೇನ ಲಸ್ಮಕ್ಕಯ್ಯ? ಇವನು ನನ್ನ ಕಡೆ ಕಿರೋನು ದೊಡ್ಡನ, ಒಂದು ಸಣ್ಣ. ಇವನು ಒಂದು 2-2.25 kg ಇದ್ದಾನೆ, ಇವನು 2 kg ಕರೆಕ್ಟಾಗಿ ಇದ್ದಾನೆ. 1 kg ಕಮ್ಮಿ ಐದಾರು ತೂಕ. ಹಂಗೆ ಮತ್ತೆ ಎಲ್ಲ ಒಂದೇ ಸಮಕ್ಕೆ ಇರೋಕ್ಕಾಗಲ್ಲ. ಹೆಂಗೆ 1 kg ಕಮ್ಮಿ ಇರುತ್ತೆ ಬಿಡು. ಚೆನ್ನಾಗಿದ್ದಾರಲ್ಲ ಆರೋಗ್ಯವಾಗಿ. ನಾನು 7 ತಿಂಗಳ ಬೇರೆ ಆಗೈತೆ ಅಂತ ಹೇಳಿ ಬೈಯೋದಂಗಾಗಿತ್ತು. ನೀನು ಹೆಂಗೆ ಫೋನ್ ಮಾಡಿ ಹೆಂಗೆ 2 ಗಂಡು ಹುಡುಗರು 2 ಆಗ್ಯಾವೆ ಚೆನ್ನಾಗಿದ್ದಾವೆ ಅಂತ ಹೇಳ್ದಲ್ಲ, ಅವಾಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಯ್ತು. ನಾನು ಹೋಗ್ಬತ್ತೀನಿ ಕಣ್ಪಪ್ಪ. ಸರಿ ಕಣಮ್ಮ, ಆಯಿತು ಹೋಗ್ಬಾ. ನೋಡಾಳೆ ನೀನು ಬಂದಿದ್ದಕ್ಕೆ ಶಾಂತಮ್ಮ ಬಿಟ್ಟು ಹೊಲ್ಟಿದ್ದ. ನೋಡ್ಕೊಂತಾರ ಅವರು ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆ ಬೇರೆ ಕಟ್ತಾ ಅಯ್ಯಮ್ಮಂಗೆ ಅಂಥವೆಲ್ಲನ ಆಗಕ್ಕಿಲ್ಲ. ಅಯ್ಯಮ್ಮನಿಗೆ ರಾತ್ರಿ ಎಲ್ಲ ನಿದ್ದೆ ಕಟ್ಟೋದು ಇಂಥವೆಲ್ಲ ಹುಡುಗರು ಪಡ್ಕೊಂಡು ನೋಡ್ಕೊಂಬೋದು ಆಗಲ್ಲ. ತಮ್ಮನ ಕರ್ಕೊಂಡು ಹೋಗ್ಬೇಕು. ಹೋಗಮ್ಮ, ಇವಳು ಹೊಳೆ ಅಂದರೆ ಇವಳನ್ನ ಕಳಿಸ್ರಿ. ಆ ಅಮ್ಮ ಕಡೆ ಸುಮ್ಮನಿಲ್ಲ, ಆಸ್ಪತ್ರೆಗೆ ಸುಮ್ಮನೆ ಮುಳುಗುಡ್ತಾಳೆ. ಆರಾಮ್ ಋತು ಬಾ, ಅಜ್ಜಿ ಕುಟ್ಟಿ ಹೋಗಿ ಊರಕ್ಕೆ ಹೋಗಿ ಬುರ್ಬ್ರಮ್ಮ ಬಾ. ಹೋಗಲ್ಲಿ ಯಾತ ತೊಂದೈತಂತ ನಿಮ್ಮ ತಾತ. ಹೋಗು. ಕೊಡುತ್ತಂತ ಹೋಗು. ರಾಕಿ ಅಲ್ಲೇ ಇರಲಿ, ಇಲ್ಲಿ ರಾಕಿನ ತಗೊಂಡು ಹೋಗು. ಹೋಗಿ ಊರಕ್ಕೆ ಹೋಗು. ರಾಕಿ ಎಲ್ಲ ನಾವು ಹುಡುಗರಿಗೆಲ್ಲ ತೋರಿಸ್ಬೋದು. ಹೋಗಮ್ಮ ರೀ. ಸುಮ್ಮನೆ ಅವಳನ್ನ ಅತ್ತೆ ಕುಟ್ಟು ಕಳಿಸ್ಬಿಡ್ರಿ. ತಿರ್ಗ ಯಾಕೆ ಮತ್ತೆ ಅವಳು ಸುಮ್ಮನೆ ಹಾಸ್ಪಿಟ್ಲಾಗೆಲ್ಲ ಓಡಾಡ್ತಾಳೆ. ಇಲ್ಲೆಲ್ಲ ಹಾಸ್ಪಿಟ್ಲಾಗೆಲ್ಲ ಚೆನ್ನಾಗಿರೋ ಮಕ್ಕಳನ್ನೆಲ್ಲ ಕರ್ಕ ಬರಬಾರ್ದು, ಎಲ್ಲ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ಅವಳನ್ನು ಅತ್ತೆ ಕುಟ್ಟು ಕಳಿಸ್ಬಿಡ್ರಿ. ಬಾ ಋತು, ಬೈಲಿ ಹೋಗಿ ಬೈಲಿ, ಅಜ್ಜಿ ಕುಟ್ಟು ಬಾ ಬರಮಿಲ್ಲಿ ಬಾಯಿಲಿ. ಆತ ತಂದೈತಂತ ಆತ ಬರಮ್ಮ. ನಿನಗೆ ಆತೈತೋ ತಂದೈತಂತ ಆಟ ಸಾಮಾನುಗಳು JCB ಕಾರು ಎಲ್ಲ ತಗೊಂಬಂದಿತ್ತಂತ ಬಾರಮ್ಮ. ರಿಮೋಟ್ ಕಾರು, ನಿನ್ಗೆ ಅಡುಗೆ ಆಟ ಸಾಮಾನು ಎಲ್ಲ ತಗೊಂಬಂದೈತಂತ ಆತ. ಬಾ ನೋಡು, ಅಜ್ಜಿ ಕುಟ್ಟು ಕರ್ಕೊಂಡು ಹೋಗ್ತೀನಿ ಬಾಯಿಲಿ. ನೋಡಿ ಹೆಂಗೆ ಹೋಗ್ತಾಳೆ ಹಂಗೇನು. ಅವ್ರ ಅಜ್ಜಿ ಕೊಟ್ಟೆ ಹೆಂಗೆ ಹೋಗ್ತಾಳೆ ಹಂಗೇನು. ಯಾತನ ಒಂದು ಹೇಳಿ ನಂಗೆ ಹೋಗ್ತಾಳೆ. ನೀ ಸುಮ್ಕಿರಲ್ಲ ಕಣ್ಸಂತಮ್ಮ ಹಂಗೇನೆ. ಅತ್ಲ ಇತ್ಲ ಓಡಾಡುತ್ತೆ. ಹುಡುಗಿನೊಂದು ನೋಡ್ಕೊಂಬರೆ ಒಂದು ಹಾಳೆ ಇರಬೇಕು. ಅತ್ತೆ ಅತ್ತ ಸುಮ್ಮನೆ ಕಳಿಸ್ತೀವತ್ತ. ಏ ಗುಂಡು, ಗುಂಡಪ್ಪ ಹೆಂಗೆ ನೋಡ್ತಾರೆ. ಪಿಲಿ 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 ಕಣ್ಣು ಬಿಡ್ಕೊಂಡು ಮನ್ಸೂರ್ಕಾಗಿದ ಒಂದೇ. ಅವಳು ಹಿಂಗೆ ಇದ್ದಿದ್ದು ಸಣ್ಣ ಹುಡುಗಿದ್ದಾಗ. ಅವಳೊಂದು ಜೇಟು ತೂಕ ಸಣ್ಣಕ್ಕಿದ್ಲೇನಪ್ಪ. 2 800 2.5 kg ಏನೋ ಇದ್ಲು ಅವಳು. ಅವಳು ಚೆನ್ನಾಗಿದ್ಲು. ಯಾಕಂದರೆ ಒಬ್ಬಳೆಲ್ಲ ಇವರು 2 ಆದ್ರೂ ಇಷ್ಟು ಮಟ್ಟಿಗೆ ಇರೋದು ಹೆಚ್ಚು ಕಣಮ್ಮ. 2 kg 2.25 kg ಅಂದರೆ 4 kg 4.25 kg ಎಲ್ಲ ಅದು ಇದು ಮತ್ತು 4.25 kg ಆಗುತ್ತೆ. 4.25 kg 5 kg ಹೆಂಗೆ ಹೊಟ್ಟೆ ಕಿಕ್ಕಬೇಕು ಹೇಳು. ಹೇಳಮ್ಮ. ಹೆಂಗತ್ತ ಚೆನ್ನಾಗೈದ ಬಿಡು. ಆತಲ್ಲತ್ತ ಚೈತ್ರಮ್ಮ ಅಂತೂ ಮಕ ಇಳೆ ಬಿಟ್ಟಿತ್ತು ಅನ್ಬೇಡ ಲಸ್ಮಕ್ಕೈ. ಇಳೆ ಬಿಟ್ಟಿತ್ತಮ್ಮ. ನನಗಂತೂ ಇವಾಗ ಹಂಗಾಗಿತ್ತು. ಮಕ ಎಲ್ಲ ಇಳೆ ಬಿಟ್ಟಿತ್ತು. ಹೆಂಗಪ್ಪ ಹೆಂಗಪ್ಪ ಏನಪ್ಪ ಅಂತ ಹೇಳಿ ಇವಾಗ ಹಂಗಾಗಿತ್ತು ನನಗಂತೂ. ಹೆಂಗೆ ಬಿಡತ್ತ ಆತಲ್ಲ. ದೇವ್ರ ಮೇಲೆ ಭಾರ ಹಾಕ್ಬೇಕು ಕಣಕ್ಕ. ದೇವ್ರ ಮೇಲೆ ಭಾರ ಹಾಕಿ ದೇವ್ರ ನೆನೆಸ್ಕೊಂಡ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಎಂತ ಚೆನ್ನಾಗೈತೆ ಹೆಂಗೆ 2ಗಳು. ನನಗೆ 2 ಹೆಣ್ಣು ಹುಡುಗರಾದ್ರೆ ಏಲಪ್ಪ 3 ಜನ ಆಗ್ತಾರೆ ಹಂಗಾಗಿತ್ತು. ತಾತನ ಹಂಗೆ ಬತ್ತಿ. ನಾನು ಏನಾದ್ರೂ ಆಗಲಿ ಬಿಡು. ಏನು 3 ಹೆಣ್ಣು ಹುಡುಗರಾದ್ರೆ ಇವತ್ತು ನೋಡಿ ಶಾಂತಮ್ಮ ಎಂತ ಸುಖವಾಗಿದ್ದಾಳೆ. 4 ಜನ ಹೆಣ್ಣು ಹುಡುಗರಾದ್ರೂ ಅಂತ ನಾನು ಹಂಗೆ ಹೇಳ್ದೆ ನೋಡು. ಇವರು ತಾತನೂ ಹಂಗೆ. ಅವೇ ನನ್ನ 2 ಹೆಣ್ಣು ಬಿಟ್ರು 3 ಜನ ಆಗ್ತಾರೆ ಕಣಿ ಅಂಬೋದು. ಅದ್ರಾಗಲಿ ಬಿಡಪ್ಪ ಅವ್ರು ಸಹ ಬೇಜಾರಾದರು. ನನಗೆ 1 ಹೆಣ್ಣು 1 ಗಂಡು ಆಗ್ಬೇಕಾಯ್ತು. 2 ಹೆಣ್ಣು ಹುಡುಗರು ಆಗ್ಬೇಕಾಯ್ತು. ಒಬ್ಬ ಇರಬೇಕಾಯ್ತು. ಇಬ್ಬರಾದ್ರೆ ಗುದ್ದಾಡ್ತಾರೆ ಅಂತ ಹೇಳ್ತಿದ್ದ. ಹಂಗೆ ಹೇಳ್ತಾರೆ ಅಳಿ ಅಂದ್ರೆ. ಅವರಿಬ್ಬರು ಇದ್ದಾರಲ್ಲ ಜಗಳ ಮಾಡ್ಕೊಂತಾರಲ್ಲ ಅದಕ್ಕೆ ನಮ್ಮ ವೃತ್ತಮಂತಾಗೆ ರಾಖಿ ಕಟ್ಸಿ. ಯಾಕಂದರೆ ರಕ್ಷಾಬಂಧನದ ದಿವಸನೇ ನಮ್ಮ ಚೈತ್ರಮ್ಮನ ಮಕ್ಳು ಹುಟ್ಟಿರೋದು. ಅದಕ್ಕೆ ಇಬ್ಬರು ತಮ್ಗಳಲ್ಲ ಸುಮ್ಮನೆ ಹಿಂಗೆ ಮೊದಲೇ ಹೊತ್ಸನೆ ಕಟ್ಸೋಣ ಅಂತ ಹೇಳಿ ಕಟ್ಸಿವಿಗೆಲ್ಲ ಪಟ ತಕ್ಕಮ್ಮಕ್ಕೂ ಒಟ್ಟು ಅದಕ್ಕೂ ಇದಕ್ಕೂ ಎತ್ತಕ್ಕೆ ಹಾಕ್ತಾರಂತಲ್ಲ. ಎಲ್ಲರೂ ನೋಡಂಗೆ ಸ್ಟೇಟಸ್ ಆತ ಹಾಕ್ತಾರಂತೆ. ಅದಕ್ಕೆ ಅವ್ರ ಅಪ್ಪಯ್ಯ ರಾಖಿ ತಗೊಂಬಂದು ಕಟ್ಸಿ ಹಿಂಗೆ ಫೋಟೋ ತೆಗೆದು ಎಲ್ಲ ಸ್ಟೇಟಸ್ಗೆ ಹಾಕೋಕ್ಕೆ ತೆಗಿಸ್ತಾ ಆಯ್ತು. ನೋಡ್ತಾ ಇರಿ. ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.